ಧರ್ಮಸ್ಥಳದಲ್ಲಿ ಅತ್ಯಾಚಾರ ಸರಣಿ ಹತ್ಯೆಗಳ ಆರೋಪ ಈಗ ಧರ್ಮಸ್ಥಳದಲ್ಲಿ ತನಿಖೆ ತೀವ್ರಗೊಳಿಸಿದೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿದ್ದಾರೆ ಇವತ್ತು ಎರಡನೇ ದಿನದ ಮಹಜರು ಪ್ರಕ್ರಿಯೆ ನಡೀತಾ ಇದೆ ನಿನ್ನೆ ದೂರುದಾರನ ಜೊತೆ ಸ್ಥಳಕ್ಕೆ ಅಧಿಕಾರಿಗಳು ತೆರಳಿದ್ರು ಅಲ್ಲಿ ಕೆಲವೊಂದಷ್ಟು ಜಾಗವನ್ನ ಗುರುತಿಸಲಾಗಿತ್ತು ಧರ್ಮಸ್ಥಳದಲ್ಲಿ ತನಿಖೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ ಹಾರೆ ಗುದ್ದಲಿ ಪಿಕಾಸ್ಗಳೊಂದಿಗೆ ಎಸ್ಐಟಿ ಬಂದಿದೆ ಧರ್ಮಸ್ಥಳದ ಕಾಡಿನಲ್ಲಿ ಸಮಾಧಿಯನ್ನ ಅಗೆಯಲಾಗ್ತಾ ಇದೆ 13 ಜಾಗಗಳನ್ನ ಗುರುತು ಮಾಡಲಾಗಿತ್ತು ಈಗ ಒಂದೊಂದಾಗಿ ಸಮಾಧಿ ಅಗೆಯೋದಕ್ಕೆ ಮುಂದಾಗಿದೆ ಎಸ್ಐಟಿ ನಿಗೂಢವಾಗಿ ಸತ್ತವರ ಸಮಾಧಿಯನ್ನ ಅಗೆದು ಅವಶೇಷಕ್ಕಾಗಿ ಹುಡುಕಾಟ ನಡೀತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ನಿನ್ನೆ ಮತ್ತು ಇವತ್ತು ಎರಡೂ ದಿನವೂ ಸಹ ಮಹಜರು ಪ್ರಕ್ರಿಯೆ ನಡೀತಾ ಇದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಸಮಾಧಿ ಅಗಿತಾ ಇರುವಂತ ಎಸ್ಐಟಿ ಎರಡನೇ ದೃಶ್ಯದಲ್ಲಿ ಬಯಲಾಗತ್ತ ಸಮಾಧಿ ರಹಸ್ಯ ಬಹಳ ಗಂಭೀರವಾದಂತ ಆರೋಪ ಧರ್ಮಸ್ಥಳದ ಸುತ್ತ ಅನೇಕ ಶವಗಳನ್ನ ನಾನು ಕೂತಿದ್ದೀನಿ ಅಂತ ಅನಾಮಿಕ ಕೊಟ್ಟಂತ ದೂರು ಅದರ ಆಧಾರದ ಮೇಲೆ ಅನಾಮಿಕನನ್ನ ಸ್ಥಳಕ್ಕೆ ಕರ್ಕೊಂಡು ಬಂದು ಮಹಜರು ನಡೆಸಿದ್ರು ದೂರು ಕೊಡೋದ್ರ ಜೊತೆಗೆ ಆತ ಒಂದು ತಲೆಬುರುಡೆಯನ್ನ ಸಹ ತಂದಿದ್ದ ಆ ಜಾಗದ ಪರಿಶೀಲನೆ ನಡೀತು ಮಹಜರು ನಡೀತು ಅದರ ಜೊತೆಗೆ ಆತ ತಾನು ಹೂತಿದ್ದಂತಹ ಜಾಗ ಅಂತ ಒಂದಷ್ಟು ಜಾಗವನ್ನ ಗುರುತು ಮಾಡಿದ್ದಾನೆ ಅದರ ಈಗ ಉತ್ಖನನ ಕಾರ್ಯ ನಡೆಯುತ್ತೆ ದೂರುದಾರ ಕೂಡ ಮೊದಲ ದೃಶ್ಯದಲ್ಲಿ ನೀವು ಗಮನಿಸಬಹುದು ಕೆಲವೊಂದಷ್ಟು ಜಾಗಗಳ ಬಗ್ಗೆ ಆತ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಎರಡನೇ ದೃಶ್ಯದಲ್ಲಿ ಸಮಾಧಿ ಅಗೆಯಲಾಗ್ತಾ ಇದೆ ನಿಗೂಢವಾಗಿ ಸತ್ತವರ ಸಮಾಧಿಯನ್ನ ಅಗೆದು ಅವಶೇಷಗಳಿಗಾಗಿ ನಡೀತಾ ಇರೋ ಕಾರ್ಯಾಚರಣೆ ಈಗ 13 ಸ್ಥಳವನ್ನ ಈತ ತೋರಿಸಿರೋದು ಈ ಜಾಗದಲ್ಲಿ ಈತ ತೋರಿಸಿರೋದು ಒಟ್ಟು 13 ಸ್ಥಳ ಅದನ್ನ ಮಾರ್ಕ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಈಗ ಅದನ್ನ ಅಗೆಯುವ ಪ್ರಕ್ರಿಯೆ ನಡೀತಾ ಇದೆ ಅಗೆಯೋದಕ್ಕೋಸ್ಕರ ಅಂತಲೇ 12 ಜನರನ್ನ ನಿಯೋಜನೆ ಮಾಡಲಾಗಿದೆ ವೈದ್ಯರ ತಂಡ ಇದೆ ಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಈಗ ನಡೀತಾ ಇರುವಂತ ಕಾರ್ಯಾಚರಣೆ ಏನು ಅನ್ನೋದನ್ನ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನಿನ್ನೆಯಿಂದ ತನಿಖೆ ತೀವ್ರಗೊಂಡಿದೆ ಸ್ಥಳಕ್ಕೆ ಬಂದು ಅಧಿಕಾರಿಗಳು ಮಹಜರು ಪ್ರಕ್ರಿಯೆ ನಡೆಸಿದ್ರು ನಿನ್ನೆಯಿಂದಲೂ ಕೂಡ ನಮ್ಮ ರಿಪೋರ್ಟರ್ ಸ್ಥಳದಲ್ಲಿದ್ದಾರೆ ಭರತ್ ರಾಜ್ ಇದ್ದಾರೆ ಮಂಗಳೂರು ರಿಪೋರ್ಟರ್ ಧರ್ಮಸ್ಥಳದಲ್ಲಿದ್ದಾರೆ ಶಶಿಧರ್ ಮಾಸ್ತಿ ಬೈಲಿದ್ದಾರೆ ಅವರು ಕೂಡ ಸ್ಥಳದಿಂದಲೇ ನಮಗೆ ವರದಿಯನ್ನ ಮಾಡ್ತಾ ಇದ್ದಾರೆ ಇಬ್ಬರು ಆ ಜಾಗದಲ್ಲಿ ನಿಂತು ಅಲ್ಲಿ ಏನ್ ನಡೀತಾ ಇದೆ ಹಿಂದೆ ಏನ್ ನಡೆದಿತ್ತು ಈಗ ಏನ್ ನಡೀತಾ ಇದೆ ಒಂದು ವೇಳೆ ಆ ಜಾಗದಲ್ಲಿ ಅಸ್ಥಿ ಪಂಜರ ಸಿಕ್ಕಿದ್ದೆ ಆದ್ರೆ ಮುಂದಿನ ಪ್ರಕ್ರಿಯೆಗಳೇನು ಇವೆಲ್ಲದರ ಬಗ್ಗೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಓವರ್ ಟು ಯು ಥ್ಯಾಂಕ್ ಯು ಶ್ವೇತಾ ಯಾಕಂದ್ರೆ ಮಂಗಳೂರಿನಲ್ಲಿ ಅಂದ್ರೆ ಬೆಳ್ತಂಗಡಿಯಲ್ಲಿ ಶಶಿಧರ್ ಇದ್ರು ಬೆಳ್ತಂಗಡಿಯಿಂದ ನೇರವಾಗಿ ಎಸ್ಐಟಿ ವೆಹಿಕಲ್ ಈ ಭಾಗಕ್ಕೆ ಬಂದಂತದ್ದು ಮೊದಲಿಗೆ ನಾನು ಶಶಿಧರ್ ಹತ್ರ ಕೇಳಿದ್ದೀನಿ ಸರ್ ಈಗ ಆ ಒಂದು ಬೆಳ್ತಂಗಡಿಯ ಪರಿಸರದಲ್ಲಿ ಹೇಗೆ ಏನೆಲ್ಲ ಘಟನೆಗಳಾಯ್ತು ನಿಮಗೆ ನಿನ್ನೆ ತರವೇ ಅಂದ್ರೆ ನಿನ್ನೆ ಏನು ಎಲ್ಲ ಅಧಿಕಾರಿಗಳು ಬಂದು ಸೇರಿದ್ರು ಅದೇ ತರ ಅಧಿಕಾರಿಗಳೆಲ್ಲ ಬಂದು ಸೇರ್ತಾರೆ ಮೊದಲನೇದಾಗಿ ದಯಾಮ ಅವರು ಅಂದ್ರೆ SP ದಯಾಮ ಅವರು ಬಂದಿದ್ರು ಆ ಬಳಿಕ AC ಅವರನ್ನ ಇವತ್ತು ಕರ್ಸ್ಕೊಂಡಿದ್ರು ಯಾಕಂದ್ರೆ SIT ಅವರು ಈಗಾಗಲೇ ಪತ್ರ ಬರೆದಿರೋದ್ರಿಂದ AC ಅವರು ಇರಬೇಕು ಅಂತ ಅಂದ್ರೆ AC ಅವರು ಬಂದಾಗಲೇ ನಮಗೆ ಸ್ಪಷ್ಟ ಆಯ್ತು ಏನಂದ್ರೆ ಇವತ್ತು ಉತ್ಖನನ ಆಗುತ್ತೆ ಅಂತ ಯಾಕಂದ್ರೆ ಅವರ ಸಮಕ್ಷಮದಲ್ಲಿ ಅದು ಆಗಬೇಕು ಸೊ ಅವರು ಬಂದು ತಹಶೀಲ್ದಾರ್ ಆಫೀಸಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ತೆಗೆದುಕೊಳ್ತಾರೆ ಅಂದ್ರೆ ಇಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟದ್ದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟದ್ದು ಜಾಗದ ಬೇರೆ ಬೇರೆ ವ್ಯವಸ್ಥೆಗಳು ಇರೋದ್ರಿಂದ ಅದರೊಂದು ಸ್ಪಷ್ಟ ಚಿತ್ರಣವನ್ನ AC ಅವರು ಫಸ್ಟ್ ಎಂಟ್ರಿ ಆದ ಕಾರಣ ಎಲ್ಲ ವಿಷಯವನ್ನು ತಹಶೀಲ್ದಾರ್ ಹತ್ರ ತಗೋತಾರೆ ಆ ನಂತರ SIT ಕಚೇರಿಗೆ ಬರ್ತಾರೆ SIT ಕಚೇರಿಯಲ್ಲಿ ಸುದೀರ್ಘ 1 ಗಂಟೆಗಳ ಕಾಲ ಮಾತುಕತೆ ಆಗುತ್ತೆ ಇವತ್ತು ಅನುಚೇತ್ ಬಂದಿದ್ರು ನಿನ್ನೆ ಅನುಚೇತ್ ಅವರು ಬಂದಿರಲಿಲ್ಲ ಅಂತ ಕಾಣಿಸುತ್ತೆ ಅನುಚೇತ್ ಅವರ ಉಪಸ್ಥಿತಿ ಮೊನ್ನೆಯಿಂದ ಇರಲಿಲ್ಲ ಇವತ್ತು ಅನುಚೇತ್ ಅವರ ಉಪಸ್ಥಿತಿ ಇತ್ತು ನಿಮ್ಗೆ ಹೇಗೆ ಅನಿಸ್ತಾ ಅಲ್ಲಿನ ಬೆಳವಣಿಗೆಗಳು ಅನುಚೇತ್ ಅವರ ಉಪಸ್ಥಿತಿಯೇ ಇವತ್ತೊಂದು ಬಹಳ ಗಂಭೀರವಾದ ಇದಾಗುತ್ತೆ ಅನ್ನೋದರ ಚಿತ್ರಣ ಇವತ್ತು ಗಂಭೀರವಾದ ಕಾರ್ಯಾಚರಣೆ ಆಗುತ್ತೆ ಅನ್ನೋದರ ಚಿತ್ರಣ ಅನುಚೇತ್ ಅವರು ಮೊನ್ನೆ ಏನು ಮಲ್ಲಿಕಟ್ಟೆಯ IBಯಲ್ಲಿ ಸುಮಾರು 8 ಗಂಟೆಗಳ ಕಾಲ ಮೊದಲ ದಿನ ಮತ್ತು ಎರಡನೇ ದಿನ ನಂಗೆ ತಿಳಿದಾಗ 7 ಗಂಟೆಗಳ ಕಾಲ ಒಟ್ಟು 15 ಗಂಟೆಗಳ ಕಾಲ ಏನು ವಿಚಾರಣೆಯನ್ನ ನಡೆಸಿದ್ರು ಅದರ ಅಂಶವನ್ನು ಇಟ್ಕೊಂಡು ಇವತ್ತು ಬಂದಿರ್ತಾರೆ ಸೊ ಅವರು ಬಂದಿದ್ದಾರೆ ಅನ್ನೋದು ಮತ್ತು AC ಅವರು ಬಂದಿದ್ದಾರೆ ಅನ್ನುವಂಥದ್ದು ಇದೆರಡು ಇವತ್ತೊಂದು ಮಹತ್ವದ ಬೆಳವಣಿಗೆ ಆಗುತ್ತೆ ಅನ್ನೋದರ ಒಂದು ಕುರುಹಾಗಿತ್ತು ಸೊ ತಂಡವಾಗಿ ಆ ನಂತರದಲ್ಲಿ ಅವರು ಇಲ್ಲಿಗೆ ಬರ್ತಾರೆ
ಮತ್ತೆ ಅದಕ್ಕಿಂತ ಮುಂಚೆ ಮಂಗಳೂರಿನ KMCಯ ವೈದ್ಯರ ತಂಡ, ಯಾಕಂದ್ರೆ ಅಲ್ಲಿ ಏನು ಉತ್ಖನನ ಮಾಡ್ತಾರೆ, ಅಲ್ಲಿ ಸಿಕ್ಕುವಂತ ಮೂಳೆಗಳು ಇದನ್ನೆಲ್ಲ ಮರು ಜೋಡಣೆ ಮತ್ತೊಂದು ಮಾಡಬೇಕು ಅಂತ ನೀವು ಕೂಡ ಹೇಳ್ತಾ ಇದ್ರಿ ಆಗ. ಸೊ ಅದಕ್ಕೆ ವೈದ್ಯರ ತಂಡ ಅಗತ್ಯ ಇರುತ್ತೆ. ಆ ವೈದ್ಯರ ತಂಡವನ್ನ ತೆಗೆದುಕೊಂಡು ನೇರವಾಗಿ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಬಂದ ಮೇಲೆ ಏನಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ ಸ್ಪಷ್ಟವಾಗಿ. ಏನಾಯ್ತು ಆ ನಂತರದಲ್ಲಿ ನಾನು ಬರುವಾಗ ನೇತ್ರಾವತಿ ನದಿ ತೀರದಲ್ಲಿ ಕರ್ಕೊಂಡು ಹೋಗಿದ್ರು ಅವರನ್ನು. ನಾವಿಬ್ರು ಕೂಡ ಇಲ್ಲೇ ಇದ್ವಿ. ಆ ಒಂದು ಘಟನೆಯನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು ಕೂಡ ಅಲ್ಲಿ ಒಂದಷ್ಟು ಜನ ಬಂದ್ರು. ಆ ಪೊಲೀಸರು ನಮ್ಮನ್ನು ಇಲ್ಲೂ ಕೂಡ ಹೊರಗಡೆ ಹೋಗೋಕೆ ಬಿಟ್ಟಿಲ್ಲ. ಮತ್ತೆ ಒಳಗಡೆ ಏನ್ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಇವತ್ತಿಗೂ ಗೊತ್ತಿಲ್ಲ. ಆದರೆ ಒಂದು ಹಂತಕ್ಕೆ ಆ ಒಂದು ಜಾಗದಲ್ಲಿ ಸ್ವಲ್ಪ ಅಗೆಯುವಂತ ಪ್ರಕ್ರಿಯೆಗಳಾಗ್ತಾ ಇದ್ದಾರೆ. ವಕೀಲರು ಬರ್ತಾ ಇದ್ದಾರೆ. ಅಂದ್ರೆ ವಕೀಲರು ಅವರ ಜೊತೆಗೆ ಬಂದಿದ್ರು. ಆ ಜಾಗದಲ್ಲಿ ವಕೀಲರು ಇದ್ರ, ಅವ್ರ ಒಟ್ಟಿಗೆ ಇದ್ರ, ಅವ್ರ ಜೊತೆಗಿದ್ರ. ವಕೀಲರು ಬರುವುದನ್ನ ನೋಡಿದೆ, ಮತ್ತೆ ವಾಪಸ್ ಬಂದಿಲ್ಲ. ಸೊ ಅವರು ಕೂಡ ಹೋಗಿದ್ದಾರೆ. ಆ ಉತ್ಖನನ ಆಗುವ ಜಾಗದಿಂದ ಎಷ್ಟು ದೂರದಲ್ಲಿ ನಿಲ್ಲಿಸಿದ್ದಾರೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಅಂತೂ ಅಲ್ಲಿಗೆ ಹೋಗಿದ್ದಾರೆ ಅನ್ನೋದು ಸ್ಪಷ್ಟ. ಮತ್ತೆ ಹೇಳಿದಾಗೆ KMCಯ ವೈದ್ಯರ ತಂಡ ಹೋಗಿದೆ, ಆಮೇಲೆ ಫಾರೆನ್ಸಿಕ್ ತಜ್ಞರೆಲ್ಲ ಹೋಗಿದ್ದಾರೆ. ನನಗೆ ಪರಿಚಯದ ಮಟ್ಟಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಒಂದಿಷ್ಟು ಜನ ಹೋಗಿದ್ದಾರೆ, AC ಅವರು ಹೋಗಿದ್ದಾರೆ. ಆಮೇಲೆ ಆ ಭಾಗದಲ್ಲಿ ಏನು ಆಕ್ಟಿವಿಟಿ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದರ ಮಧ್ಯದಲ್ಲಿ ನಾನು ಕೆಲವರು ಸ್ಥಳೀಯರನ್ನ ಮಾತನಾಡಿಸುವ ಪ್ರಯತ್ನವನ್ನು ಕೂಡ ಮಾಡಿದೆ. ಸ್ಥಳೀಯರು, ಅದರಲ್ಲಿ ಮುಖ್ಯವಾಗಿ ಭಕ್ತರು, ಕ್ಷೇತ್ರದ ಭಕ್ತರು ಮಾತಾಡಲಿಕ್ಕೆ ಹೌದು ತುಂಬಾ ಜನ ಸೇರಿದ್ರು. ಅವರು ಹೇಳುವುದು ಅಂದ್ರೆ SIT ತನಿಖೆಯನ್ನು ಅವರು ಕೂಡ ಸ್ವಾಗತ ಮಾಡ್ತಾರೆ. SIT ತನಿಖೆ ಆದದ್ದು ಒಳ್ಳೆಯದೇ ಆಯಿತು. ಸಾಕಷ್ಟು ಊಹಾಪೋಹಗಳು, ಸಂಶಯಗಳು ಕಳೆದ ಒಂದು ದಶಕದಿಂದ ನಾವು ಕೇಳ್ತಾ ಇದ್ದೇವೆ. ನಮಗೊಂದು ಸ್ಪಷ್ಟ ಚಿತ್ರಣ ಬೇಕಾಗಿದೆ. ಭಕ್ತರ ಅಭಿಪ್ರಾಯಕ್ಕೂ ಕೂಡ SIT ಮನ್ನಣೆ ಕೊಡಬಹುದು ಅನ್ನುವಂಥ. ನಾವು ಈ ಜಾಗದಲ್ಲಿ ಇದ್ದೀವಿ, ಉಡುಪಿಯಿಂದ ಬಂದಿದ್ದೀರಾ. ಉಡುಪಿಯಿಂದ ಬಂದಂತ ಸಂದರ್ಭಗಳಲ್ಲಿ ಈಗ ನೀವು ಈ ತುಂಬಾ ವರ್ಷದ ಅನುಭವದ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈಗ ಈ ಒಂದು ಇದರಲ್ಲಿ ಟೆಕ್ನಿಕಲಿ ಈ ಪ್ರಕರಣದ ಬಗ್ಗೆ ಈಗ ಅವರೆಲ್ಲ ಬಂದ್ರು, ಅದರ ಬಗ್ಗೆ ವಿಶ್ಲೇಷಣೆಗಳಾಗ್ತಾ ಇದೆ. ನಿಮ್ಮ ಒಂದು ಅನುಭವವನ್ನ ಹೇಳೋದಾದ್ರೆ ಹೇಗೆ ಅನಿಸ್ತಾ ಇದೆ? ಬಹಳ ಮುಖ್ಯವಾಗಿ ಇದು ದೇಶದಲ್ಲೇ ಅಪರೂಪದ ಪ್ರಕರಣ ಅಂತ ಹೇಳ್ಬೋದು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಸಾವು ಸಂಭವಿಸಿರುತ್ತೆ, ಕೆಲವೇ ತಿಂಗಳ ಮೇಲೆ ತೆಗೆದು ಪತ್ತೆ ಮಾಡಿದ್ದು ಎಲ್ಲ ನಾವು ನೋಡಿದ್ದೇವೆ. ಉಡುಪಿಯ ಒಂದು ಪ್ರಕರಣದಲ್ಲಿ ಸುಮಾರು 6-7 ತಿಂಗಳ ನಂತರ ತೆಗೆದು ಕೂಡ ಪತ್ತೆ ಮಾಡಿದ್ರು. ಅದರಲ್ಲಿ ಏನು ಸಿಕ್ಕಿರಲಿಲ್ಲ ಅನ್ನೋದು ಬೇರೆ ವಿಚಾರ. ಸೊ ಇದೊಂದು ಅಪರೂಪದ ಪ್ರಕರಣ. ಎಷ್ಟೇ ಅನುಭವ ಇದ್ದವರಿಗೂ ಕೂಡ ಅದು ಈ ಭಾಗದಲ್ಲಿ ಇದು ತೀರಾ ಅಪರೂಪದ ಪ್ರಕರಣ. ಯಾಕಂದ್ರೆ ಒಂದಲ್ಲ 13 ಜಾಗಗಳನ್ನ ಗುರುತಿಸಿದ್ದಾರೆ. ನೀವು ಹೇಳೋ ಪ್ರಕಾರ ಇನ್ನೂ 2 ಜಾಗ ಇದೆ ಅಥವಾ ಇನ್ನೂ ಹೆಚ್ಚು ಆಗಬಹುದು ಅಂತೇಳಿ ಹೇಳ್ತಾರೆ. ಸೊ ಸಿಕ್ಕುವಂತ ಅಲ್ಲಿ ಏನ್ ಸಿಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಘಟನೆ ಆದ ತಕ್ಷಣ ಆದ್ರೆ ಅಲ್ಲಿ ಆ ಮಣ್ಣಿನ ಗುಣ, ಬೇರೆ ಭಾಗದ ಮಣ್ಣು ಬಂದು ಸೇರಿದ್ರೆ ಗುರುತು ಹಿಡಿಯುವಂತದ್ದು, ಈ ತರದ್ದೆಲ್ಲ ಸಾಧ್ಯತೆಗಳಿರುತ್ತೆ. ಆದ್ರೆ ಇಲ್ಲಿ ಎಲ್ಲವೂ ಹೊಸತು, ಎಲ್ಲವೂ ಕಲಿಯುವಂತ ವಿಷಯ ಅಂತ ಕಾಣ್ತಾ ಇದೆ. ನಾವು ನಿನ್ನೆಯಿಂದ ಇದ್ದಂತ ಸಂದರ್ಭಗಳಲ್ಲಿ ನಮಗೆ ಆರಂಭದಲ್ಲಿ ಅನಿಸಿರುವಂತದ್ದು 13 ಜಾಗಗಳು ಅಂದ್ರೆ ಆತ ಕಂಪ್ಲೇಂಟ್ ಅಲ್ಲಿ ಕೊಟ್ಟದ್ದು ತುಂಬಾ ಜಾಗಗಳಿದೆ. ಈ ಕಂಪ್ಲೇಂಟ್ ಅಲ್ಲಿ ಅನೇಕ ಜಾಗಗಳಲ್ಲಿ ಇದನ್ನ ಅಗಿತಾರೆ, 100 ಜಾಗಗಳಿವೆ ಅನ್ನುವಂಥದ್ದು. ಆದ್ರೆ SIT ಏಕಾಏಕಿಯಾಗಿ ಹೋಗಿ ಅಷ್ಟು ಜಾಗಗಳನ್ನ ಅಗಿಯೋದಕ್ಕೆ ಬಹುಶಃ ಅವ್ರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಅನಿಸಬಹುದು. ಆ ಕಾರಣಕ್ಕೋಸ್ಕರ ಒಂದು 15 ಜಾಗಗಳನ್ನ ಆರಂಭಿಕ ಹಂತದಲ್ಲಿ ಅವರು ಒಂದೊಂದು ಜಾಗಕ್ಕೂ ಕೂಡ ನೀವು ಹೇಳೋ ಪ್ರಕಾರ 2-3 ಗಂಟೆ ಬೇಕಾಗುತ್ತೆ ಅಂತ. ವೈದ್ಯರ ಪ್ರೋಸೆಸ್ಗಳು, ನಾನು ಕೆಲವೊಂದು ಫರೆನ್ಸಿಕ್ ವೈದ್ಯರ ಜೊತೆ ಮಾತಾಡಿದೆ, ಕೆಲವೊಂದು ಅಧಿಕಾರಿಗಳ ಜೊತೆ ಮಾತನಾಡಿದೆ. ಅವರ ಹೇಳಿಕೆಗಳಲ್ಲಿ ಮತ್ತು ಅವರ ಈ ಹಿಂದಿನ ಅನುಭವಗಳಲ್ಲಿ ಹೇಳುವಾಗ ಅಂದ್ರೆ ಈ ರೀತಿಯಾಗಿ ಸಾಲು ಹೆಣಗಳ ಹೂತು ಪ್ರಕರಣದಲ್ಲಿ ಎಲ್ಲೂ ಕೂಡ ಇಲ್ಲಿನ ವೈದ್ಯರುಗಳು ಯಾರು ಹೋಗಿರಲಿಲ್ಲ. ಕೆಲವೊಂದು ಪರ್ಟಿಕ್ಯುಲರ್ ಪ್ರಕರಣಗಳಲ್ಲಿ 1-2 ಶವಗಳನ್ನು ಹೊರಗಡೆ ತೆಗೆಯುವಂತ ಪ್ರಕ್ರಿಯೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಅಂದ್ರೆ ಇಲ್ಲಿ ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳಿಗಿಂತ ನನಗೆ ಕೇಳಪಟ್ಟಂತೆ ಫಾರೆನ್ಸಿಕ್ ನ ವೈದ್ಯರ ಅಗತ್ಯತೆಗಳು ಬಹಳಷ್ಟಿದೆ. ಹಾಗಾಗಿ ನೀವು ಹೇಳಿದ್ರಾಗ್ಲೇ KMCಯ ವೈದ್ಯರು ಬಹುಶಃ ಬಹಳ ದೊಡ್ಡ ಒಂದು ನಿಮ್ಮ ಮಣಿಪಾಲದಲ್ಲಿ ಇರುವಂತದ್ದು, ಅದರ ವೈದ್ಯರಿಗೆ ಬಹಳಷ್ಟು ಅದರ ಬಗ್ಗೆ ಅನುಭವಗಳು ಇರಬಹುದು. ಆ ಕಾರಣಕ್ಕಾಗಿ ಅವರು ಬಂದಿದ್ದಾರೆ. ಯಾವುದೇ ಭಾಗದಲ್ಲಿ ಯಾವುದೇ ಪ್ರಕರಣ ಆದ್ರೂ ಕೂಡ ಉಡುಪಿ ಭಾಗದಲ್ಲಿ ಮಣಿಪಾಲ KMC ಅವರು ಬರ್ತಾರೆ, ಯಾಕಂದ್ರೆ ತಜ್ಞರು ಅನ್ನೋ ಕಾರಣಕ್ಕೆ. ದಕ್ಷಿಣ ಕನ್ನಡ ಜಿಲ್ಲೆ ಭಾಗಕ್ಕೆ ಮಂಗಳೂರಿನಿಂದ ಬಂದಿದ್ದಾರೆ ಅಂತ ಕಾಣ್ತದೆ. ನೀವು ಮಣಿಪಾಲದವರೇ ಬರ್ತಾರೆ ಅನ್ನುವಂಥದ್ದು ಇನ್ನೊಂದು ಆರೋಪ ಇದೆ. ಯಾಕಂದ್ರೆ ಸರ್ಕಾರಿ ವೈದ್ಯರುಗಳು ಬಂದಾಗ ಅದರಲ್ಲಿ ಏನಾದ್ರೂ ವೈಫಲ್ಯಗಳಾಗಬಹುದು. ಆ ಪ್ರಕರಣಗಳಲ್ಲಿ ಅವರ ಕೆಲವೊಂದು ಸಾಧ್ಯತೆಗಳಿದೆ. ಹಿಂದೆ ಇಲ್ಲೊಂದು ಪ್ರಕರಣ ಆದಾಗ್ಲೂ ಕೂಡ ಇಲ್ಲಿನ 2 ಸರ್ಕಾರಿ ವೈದ್ಯರು ಅಂದ್ರೆ ಮರಣೋತ್ತರ ಪರೀಕ್ಷೆ ಆಗಿರ್ಬೋದು ಮತ್ತು ಫೊರೆನ್ಸಿಕ್ ನಲ್ಲಿ ಆಗಿರ್ಬೋದು ಆ ವೈದ್ಯರುಗಳಿಂದ ಒಂದಷ್ಟು ಸಮಸ್ಯೆ ಆಗಿದೆ ಅನ್ನೋದು ವಿಶ್ವಾಸ ಅನ್ನುವಂಥದ್ದು. ಹಾಗಾಗಿ ಈಗ ಮುಂದಿನ ಪ್ರಕ್ರಿಯೆ ನಾನು ಹೇಳಿದಾಗೆ ಆಗ್ಲಿ 2-3 ಗಂಟೆಗಳ ಕಾಲ ಪ್ರಕ್ರಿಯೆಗಳು ಮುಂದುವರಿಬಹುದು, ಏನಾಗಬಹುದು ಅನ್ನುವಂಥದ್ದನ್ನೆಲ್ಲ ಕಾಯ್ತಾ ಇದ್ದಾರೆ. ಈಗ ಒಳಗಡೆ ನಮಗೆ ಚಿತ್ರಣಗಳು ಸಿಗ್ತಾ ಇಲ್ಲ, ಹೊರಗಡೆ ಕಣ್ಣಿಗೆ ಕಾಣುವಂತ ಒಂದಷ್ಟು ಚಿತ್ರಣಗಳಷ್ಟೇ ನಮ್ಮ ಎಲ್ಲರಿಗೂ ಇದಿರುವಂತದ್ದು. ಇಲ್ಲಿ ಬರುವ ಭಕ್ತರು ನೀವು ನೋಡ್ತಾ ಇದ್ದೀರಿ, 1 ವಾರದಿಂದ ಇಲ್ಲೇ ನೋಡ್ತಾ ಇದ್ದೀರಿ. ಬರುವ ಭಕ್ತರ ಫ್ಲೋ ಹೇಗಿದೆ, ನೇತ್ರಾವತಿಯಲ್ಲೆಲ್ಲ ಹೋಗ್ತಾ ಇದ್ದಾರಾ ಏನು ಅಂತ ಕೇಳ್ತಾರೆ ಎಲ್ಲರೂ. ಅವಕಾಶ ಇದೆಯಾ ಹೇಗೆ ಅಂತ. ನೇತ್ರಾವತಿ ಸ್ನಾನಘಟ್ಟ ಇರಬಹುದು, ಧರ್ಮಸ್ಥಳ ದೇವಸ್ಥಾನ ಇರಬಹುದು, ಅವುಗಳಿಗೆ ಹೋಗ್ಲಿಕ್ಕೆ ಯಾವುದೇ ರೀತಿಯಾದಂತ ಅಡೆತಡೆಗಳನ್ನ ಮಾಡಲಿಲ್ಲ. ಯಾಕಂದ್ರೆ SIT ಕೂಡ ಹೇಳಿರುವಂತದ್ದು ಆತ ನಿನ್ನೆ ಜಾಗ ಗುರುತಿಸುವವರೆಗೂ ಕೂಡ ಇಲ್ಲಿ ಯಾವ ಜಾಗದಲ್ಲಿ ಅದು ಇದೆ, ಯಾವ ಜಾಗ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ನಿನ್ನೆ SIT ಅವರು ಇದೇ ಜಾಗಕ್ಕೆ ಕರ್ಕೊಂಡು ಬಂದ್ರು, ಆ ಒಂದು ಅರಣ್ಯ ಪ್ರದೇಶದ ಒಳಭಾಗಕ್ಕೆ ಹೋದ್ರು. ಆಗ ಎಲ್ಲರಿಗೂ ಕೂಡ ಒಂದು ಅನುಭವಕ್ಕೆ ಬಂದು ಇದೇ ಜಾಗದಲ್ಲಿ ಆ ಸುತ್ತಮುತ್ತಲಿನ ಅರಣ್ಯ ಪ್ರದೇಶಗಳಲ್ಲಿ ಇದೆ. ಆದ್ರೆ ಇಲ್ಲಿಗೆ ಭಕ್ತರನ್ನ ನಾನು ಕಳೆದ 6 ದಿನಗಳಿಂದ ಇದ್ದೇನೆ. ಕಳೆದ ಭಾನುವಾರ SITಗೆ ಇದನ್ನ ಕೊಟ್ಟಾಗ್ಲೂ ಕೂಡ ನಾನು ಇದೇ ಜಾಗದಿಂದ ಈ ಸುತ್ತಮುತ್ತಲಿನ ಪರಿಸರದಲ್ಲಿ ಇರಬಹುದು ಅನ್ನುವಂಥದ್ದು ಒಂದು ವಿಶ್ಲೇಷಣೆ ಕೂಡ ಈ ಭಾಗದಲ್ಲಿ ಮಾಡಿದ್ದೆ. ಆಗ್ಲೂ ಕೂಡ ನಾನು ಬಂದಂತ ಸಂದರ್ಭದಲ್ಲಿ ಅನೇಕರು ನನ್ನ ಕೇಳಿದ್ರು
ಏನ್ ಆಗ್ತಾ ಇದೆ ಅನ್ನುವಂಥದ್ದು ಅಂದ್ರೆ ಅವ್ರಿಗೆ ಗೊತ್ತಿರಲಿಲ್ಲ. ಈಗಲೂ ಕೂಡ ಅದೇ ಮಾದರಿಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಇನ್ನೊಂದು ಇದು ವಾರದ ಅಂದ್ರೆ ಇದು ಮಂಗಳವಾರ ಆದಂತ ಕಾರಣದಿಂದಾಗಿ ಇಲ್ಲಿ ಶನಿವಾರ ಭಾನುವಾರ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿರುತ್ತೆ. ಬಹಳ ಕುತೂಹಲಿಗರಿದ್ದಾರೆ. ನೀವು ಕೂಡ ಕೆಲವರನ್ನ ಮಾತಾಡಿಸಿದ್ರಿ, ಕೆಲವರಿಗೆ ವಿಚಾರ ಗೊತ್ತಿದ್ರು ಕೂಡ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಗೊಂದಲ ಇದ್ದ ರೀತಿಯಲ್ಲಿ ಕಾಣುತ್ತೆ. ಟೆಕ್ನಿಕಲಿ ಹೇಳ್ತಾ ಇದ್ರಿ, ಈ ಪ್ರಕರಣವನ್ನ SIT ಅವರು ತಗೊಂಡು ಹೋಗ್ತಾ ರೀತಿ ಕಾನೂನಲ್ಲಿ ಯಾವುದೇ ಲೋಪ ಆಗದ ಹಾಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ರಿ. ಸ್ವಲ್ಪ ಅದರ ಬಗ್ಗೆ ಹೇಳ್ಬೋದಾ ಅಂತ. ಅಂದ್ರೆ ಯಾವುದೇ ನೀವು ನೋಡ್ತಾ ಇದ್ರಿ ಮೊನ್ನೆ ಸಂಡೇ, ಮೊನ್ನೆ ಸಂಡೇ ಅಲ್ಲ ಹಿಂದಿನ ಸಂಡೇ SIT ಫಾರ್ಮ್ ಆದಾಗಿಂದ ಮಲ್ಲಿಕಟ್ಟೆಯಲ್ಲಿ ಬಂದದ್ದು ನಾನು ನೋಡಿದ್ದೇನೆ. ಅಲ್ಲಿ ಸಿಸ್ಟಮ್ಯಾಟಿಕ್ ಆಗಿ 8 ಗಂಟೆ ಇಡೀ ವಿಚಾರಣೆ, ಮತ್ತು ಒಬ್ರು ಕೂಡ ಮೀಡಿಯಾ ಸಂಪರ್ಕದಲ್ಲಿಲ್ಲ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಏನು ಪರಿಚಯ ಇದ್ದವರು ಕೂಡ ಮುಖ ನೋಡದ ರೀತಿಯಲ್ಲಿ ಆಗ್ತಾ ಇದೆ. ಅದು ಎಷ್ಟು ಕಾನೂನಾತ್ಮಕವಾಗಿ ಆಗ್ತಾ ಇದೆ, ಎಷ್ಟು ವಿಶ್ವಾಸಾರ್ಹವಾಗಿ ಆಗ್ತಾ ಇದೆ ಅಂತ ತಮಗನಿಸುತ್ತೆ ಅಂತ. ಯಾಕಂದ್ರೆ ಇಲ್ಲಿ ನನಗೆ ಆರಂಭದಲ್ಲಿ SP ನಿಮ್ಮ ಉಡುಪಿ ಜಿಲ್ಲೆಯಲ್ಲಿ ಇದ್ದಂತವ್ರು ಅರುಣ್ ಅವರು ಬಂದಾಗ ಅವರು ಬಹಳ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರಲ್ಲ, ಅವರ ತನಿಖೆಯ ಬಗ್ಗೆ ನಮಗೆ ಗೊಂದಲಗಳಿಲ್ಲ. ಆದರೆ ಒಂದೆರಡು ಪ್ರಕರಣಗಳನ್ನು ಒಂದು ಜುರಿಡಿಕ್ಷನ್ಸ್ ಅಲ್ಲಿ ಅವರು ಮಾಡಬಹುದು. ಈಗ ನಮಗೆ ಅನಿಸ್ತಾ ಇರುವಂತದ್ದು ಇದನ್ನು SIT ಗೆ ಕೊಟ್ಟಿರುವಂತದ್ದೇ ಸರಿ ಅನ್ನುವಂಥದ್ದು. ಯಾಕಂದ್ರೆ SIT ಯಲ್ಲಿ 4-5 ಜನ IPS ಅಧಿಕಾರಿಗಳಿರ್ತಾರೆ, ಅದಕ್ಕಿಂತ ಹೆಚ್ಚಿನ ಸಿಬ್ಬಂದಿಯನ್ನು ಕೊಡ್ತಾರೆ. ಅದರ ಜೊತೆಗೆ ಬೇರೆ ಬೇರೆ ಕಡೆಗಳ ಪೊಲೀಸ್ ಸಿಬ್ಬಂದಿಗಳ, ನಿಮ್ಮ ಕುಂದಾಪುರ ಬೈಂದೂರು ಭಾಗದ ಪೊಲೀಸ್ ಸಿಬ್ಬಂದಿಗಳೇ ಇದ್ದಾರೆ. ಅಂದ್ರೆ ಮಂಗಳೂರಿನವರು ಯಾರಿಲ್ಲ. ಅಂದ್ರೆ ಇದು ಗಮನಿಸಬೇಕಾದಂತ ಅಂಶ. ಮಂಗಳೂರಿನವರ, ದಕ್ಷಿಣ ಕನ್ನಡ ಜಿಲ್ಲೆಯವರ ಒಂದಷ್ಟು ಪೊಲೀಸರಿದ್ರೆ ಎಲ್ಲೋ ಒಂದು ಕಡೆ ಆ ಪ್ರಕರಣದಲ್ಲಿ ವೈಫಲ್ಯತೆಗಳು ಬರಬಹುದು. ಇಲ್ಲಿನ ಸ್ಥಳೀಯರ ಜೊತೆಗೆ ಅವರಿಗೆ ಸಂಪರ್ಕಗಳಿರಬಹುದು. ಹೊಸ ಪೊಲೀಸರು ನಮಗೂ ಕೂಡ, ನಾವು ಅನೇಕ ವರ್ಷಗಳಿಂದ ಇಲ್ಲಿ ಇದ್ರೂ ಕೂಡ ಈಗ ಇರುವಂತ SIT ತಂಡದ ಜೊತೆ ಕೆಲವರ ಜೊತೆಗೆ ನಮ್ಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಯಾಕೆ ಅದು ಆಗ್ತಾ ಇಲ್ಲ ಅಂದ್ರೆ ಎಲ್ಲ ಹೊರಗಿನವರು ಇದ್ದಾರೆ, ಇವ್ರ ಜೊತೆಗೆ ಯಾರು ಸಂಪರ್ಕ ಆಗೋದು. ಇದು ಒಂದು ರೀತಿಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ. ಖಂಡಿತವಾಗ್ಲೂ ಇದು ಒಂದು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.